ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಕ್ಚುಲಿ ಮಾರ್ಕೆಟ್ ಹೈಲಿ ನೆಗೆಟಿವ್ ಆಗಿ ಓಪನ್ ಆಯ್ತು. ಅರ್ಧಕ್ಕೆ ರಿಕವರ್ ಆಗಿದೆ. ಇಲ್ಲಿ ರಿಕವರಿ ಆಗೋದಿಲ್ಲ. ಇದನ್ನ ನಾನು ತುಂಬಾ ದಿನದಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ 172 ಪಾಯಿಂಟ್ ನೆಗೆಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು. ಅಂತಂದ್ರೆ ನಿನ್ನೆ ಮೊನ್ನೆ ಎಲ್ಲ ಭಯಂಕರ ಏಟು ಮಾರ್ಕೆಟ್ ಅಲ್ಲಿ. ಕಚ್ಚಾ ತೈಲ 90 ದಾಟಿದೆ. ಈ ಮಾರ್ಕೆಟ್ ಅಲ್ಲಿ ರೂಪಾಯಿ ಮೇಲೆ ಕೂಡ ಪ್ರೆಷರ್ ಬರುತ್ತೆ. ಇವತ್ತು RBI ಎಷ್ಟೇ ಬ್ರಹ್ಮ ಪ್ರಯತ್ನ ಮಾಡಿದ್ರು ಕೂಡ 96.44 ಹತ್ರ ರೂಪಾಯಿ ಇದೆ. ರೂಪಾಯಿ ಸ್ಟಡಿ ಆಗಿ ಬೀಳ್ತಾನೆ ಇದೆ. ಇನ್ನೊಂದು 50 ಪೈಸೆ ಬಿತ್ತು ಅಂತಂದ್ರೆ ಆಲ್ ಟೈಮ್ ಲೋಗೆ ಹೋಗ್ಬಿಡುತ್ತೆ. ಸೊ ಇದು ಮಾರ್ಕೆಟ್ ಅಲ್ಲಿ ರೂಪಾಯಿನ ಒಂದು ಲೆವೆಲ್ಗಿಂತ ಮೇಲೆ ಕಾಪಾಡೋದಕ್ಕೆ ಆಗಲ್ಲ. ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗಿರುತ್ತೆ. ಗೋಲ್ಡ್ ಒಂದು 15 ರೂಪಾಯಿ ಏರಿದೆ, 3150 ರೂಪಾಯಿ. ಡಾಲರ್ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳಿದೆ. ರೂಪಾಯಿಯಲ್ಲಿ ನಮ್ಮಿಂದ ಹೇಳೋದಕ್ಕಾಗಲ್ಲ. ಆದ್ರೆ ಈ ರೂಪಾಯಿ ಎಷ್ಟು ತಡೆಯುತ್ತೆ ಅಂತ. ಬೆಳಿಗ್ಗೆ ಬ್ಯಾಂಕ್ ನಿಫ್ಟಿ ನಿಯರ್ಲಿ 1000 ಪಾಯಿಂಟ್ ದಬಾಕೋತು. ಬರೀ ICICI ಬ್ಯಾಂಕ್ ಮಾತ್ರನೇ ಪಾಸಿಟಿವ್ ಅಲ್ಲಿ ಇತ್ತು. ಬಟ್ ಇದೂನು ಇವಾಗ ಏರ್ಸಿದ್ದಾರೆ ಅರ್ಧಕ್ಕರ್ಧ. ಇದು ಕೂಡ ಕಡಿಯೋದಿಲ್ಲ. ಬೇರೆ ಎಲ್ಲ ಇಂಡೆಕ್ಸ್ ಒಂದ್ ರೀತಿ ಪಾಸಿಟಿವ್ ಆಗಿ, ಈ ಫಾರ್ಮಾ ಮೆಟಲ್ ತುಂಬಾ ಪಾಸಿಟಿವ್ ಆಗಿತ್ತು. ಆರ್ಥೋ 0.5% ಕಡಿಮೆ ಆಗಿತ್ತು. ಇದು 0.1% ಅಷ್ಟೇ IT ಡೌನು. FMCG 0.02% ಡೌನು. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ನಮ್ಮ ಸ್ಟಾಕು ಚೆನ್ನಾಗಿ ಮಾಡಿದೆ. ರೈಡರ್ಸ್ ವೆಲ್ನೆಸ್ 2.25% ಅಪ್ಪು, ನಾಟ್ಕೋ 1.8% ಅಪ್ಪು, ಸಿಪ್ಲಾ 2.75% ಅಪ್ಪು, ರೈಡರ್ಸ್ ಲೈಫ್ ಸೈನ್ಸಸ್ 1.2, ಅಮರ್ ರಾಜಾ 1.1, ಆಕ್ಸಿಸ್ ಬ್ಯಾಂಕು -5, ಟೆಕ್ ಮಹೀಂದ್ರ 1, HDFC ಬ್ಯಾಂಕ್ 5 ಡೌನು, ಕೋಟಕ್ ಮಹೀಂದ್ರ -3, ಎಸ್ ಬ್ಯಾಂಕು -2.5. ನಾನ್ ನಿಮ್ಗೆ ಮುಂಚೆನೆ ಹೇಳಿದ ತರ 200 ರೂಪಾಯಿ ಏರ್ಸೋವಾಗ ಬ್ಯಾಂಕ್ ಅಲ್ಲ ಏನೋ ಮ್ಯಾಜಿಕ್ ಮಾಡಲಿದೆ, ರಿಸಲ್ಟ್ ಸೂಪರ್ ಆಗಿ ಬರಲಿದೆ, ಅದರಿಂದ ಮಾರ್ಕೆಟ್ ನ ಏರ್ಸಿದ್ದಾರೆ ಅಂತ ಹೇಳಿದ್ರಿ. ICICI ಬಿಟ್ರೆ ಬೇರೆ ಎಲ್ಲಾ ಬ್ಯಾಂಕು ತಂಡವಾದಂತ ಒಂದು ರಿಸಲ್ಟ್. ಇದರಿಂದ ಮಾರ್ಕೆಟ್ ರಿಯಾಲಿಟಿಗೆ ಬಂದ್ಬಿಟ್ಟಿದೆ. ಇನ್ನು ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡಿಲ್ಲ ಅಂತಂದ್ರೆ ಬಲೂನ್ ಅಲ್ಲಿ ಗಾಳಿ ಖಂಡಿತವಾಗ್ಲೂ ಇಳಿದಿರತ್ತೆ. ಅಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ ದುಡ್ಡನ್ನ ಇಟ್ಕೊಂಡು ಮಾರ್ಕೆಟ್ ನ ಓಡಿಸ್ತಾ ಇದ್ದಾರೆ. ನೀವೇನೇ ಡಿಸೈಡ್ ಮಾಡಬೇಕು. ಈ ಟಾಪ್ ವ್ಯಾಲ್ಯೂ ಫರ್ಮ್ಸ್ 1.5 ಲಕ್ಷ ಕೋಟಿ ಮಾರ್ಕೆಟ್ ಅಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. TCS ಅಲ್ಲಿ 70,000 ಕೋಟಿ ಏರಿದೆ. TCS ನ ಬೆಲೆನೂ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ದೊಡ್ಡದಾಗಿ ನಂಬಿಲ್ಲ. TCS 4,000ಕ್ಕೆ ಹೋದ್ರೆ ನೋಡೋಣ. 100 ರೂಪಾಯಿ 200 ರೂಪಾಯಿ ಏರೋದಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. ಈಗ ಸದ್ಯಕ್ಕೆ TCS ಬಾಟಮ್ ಹಂಗು ಇದೇನೆ. ಈಗ ಸದ್ಯಕ್ಕೆ TCS, ವಿಪ್ರೋ, ವಿಪ್ರೋಗೆ ಒಂಥರ ಬಾಟಮ್ ಅನ್ನೋದು ಫಿಕ್ಸ್ ಆಗಿದೆ. ತಿರ್ಗಾ ಏನಾದ್ರು ಒಂದು ನ್ಯೂಸ್ ಬಂತು ಅಂತಂದ್ರೆ ಆ ಸ್ಟಾಕ್ನ ತಿರ್ಗಾ ಹೊಡಿತಾರೆ. ಬಟ್ ಈಗ ಸದ್ಯಕ್ಕೆ ಒಂದು ಬಾಟಮ್ ಬಂದಿದೆ. ಕರೆಕ್ಟ್ ಆಗಿ ಬಾಟಮ್ ಪೇಜ್ ಮಾಡಿದೀವಿ ನಾವು. ನಾಟ್ಕೋ ಫಾರ್ಮಾನು ಒಲಿಂಪಿಕ್ ಫಾರ್ಮಾನು ಸೇರಿ USFDAಗೆ ಅಪ್ರೂವಲ್ ಸಿಕ್ಕಿದೆ. ಇದು ಒಂದು ಕ್ಯಾನ್ಸರ್ ಡ್ರಗ್ಗೋಸ್ಕರ. ಇದು ಒಲಿಂಪಿಕ್ ಫಾರ್ಮಾಸ್ಯೂಟಿಕ್ ಕನ್ಸರ್ನ್ ನಾಟ್ಕೋ ಫಾರ್ಮಾ ಇದರಲ್ಲಿ ಪಾರ್ಟ್ನರ್ ಆಗಲಿದ್ದಾರೆ. ನಾಟ್ಕೋನು ಮಾರುವಂತ ಒಂದು ಪ್ರಾಡಕ್ಟ್ ಹೆಸರು ಓಲಾ ಅನ್ನೋ ರೀತಿ. ಅಂದ್ರೆ ಇವರು ಒಂದು ಔಷಧಿಯೊಂದನ್ನ ಕಂಡುಹಿಡಿದಿದ್ದಾರೆ. ಅದು $1.4 ಬಿಲಿಯನ್ ಮಾರ್ಕೆಟ್ ನ ಟಾರ್ಗೆಟ್ ಮಾಡುತ್ತೆ. ಈ ರೀತಿ ಹೊಸದಾಗಿ ಕಂಡುಹಿಡ್ಕೊಂಡು ಅದರಿಂದ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ನಾವು ತುಂಬಾ ಚೀಪ್ ಆಗಿದ್ದಾಗ ಅದನ್ನ ನಾವು ಕನ್ಸಿಡರ್ ಮಾಡಿದ್ವಿ. ಲಾಸ್ಟ್ ಟೈಮ್ ರಿಸಲ್ಟ್ ಮೋಸವಾಗಿ ಬಂದಾಗ್ಲೂ ಕೂಡ ಸ್ಟಾಕ್ ಏನು ಏಟು ತಿಂದಿಲ್ಲ. ಅದರಿಂದ ನ್ಯಾಟ್ಕೋ ನಮ್ಗೆ ತುಂಬಾ ಒಳ್ಳೆ ಕಂಪನಿ. US ಇರಾನ್ಗೂ ವಾರ್ ಅನ್ನೋದು ಇಂಟೆನ್ಸಿಫೈ ಆಗಿದೆ. ಆಲ್ರೆಡಿ 3 ಅಮೆರಿಕನ್ ಸೋಲ್ಜರ್ನ ಬಲಿ ಕೊಟ್ಟಿದ್ದಾರೆ ಅಮೆರಿಕನ್ಸ್. ಇವರು ಜಾರ್ಡನ್ ಆಗಿದೆ. ಅದರಿಂದ ಆಯಿಲ್ದು ಬೆಲೆ ಏರ್ತಾ ಇದೆ. 9 ದಾಟಿದೆ, ಇನ್ನ ಇಳಿಯುತ್ತೆ. ಈ ಯುದ್ಧ ಅಂತ ಅನ್ನೋದು ಒಂದು ಸೈಡ್ ಅಲ್ಲಿ ಮುಗಿಯುತ್ತಾ ಅಂತ ಕೇಳಿದ್ರೆ ಮುಗಿಯೋದಿಲ್ಲ. ಅದೇ ತರ ಇನ್ಫೋಸಿಸ್ ನ ರೆವೆನ್ಯೂ ಗ್ರೋತ್ ಅಕ್ವಿಸಿಷನ್ ಇಂದ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಫಿಟ್ 3-4% ಏರುತ್ತೆ ಅಂತ ಎದುರು ಆದ್ರೆ ಓವರ್ ಆಲ್ ಆಗಿ ನೋಡಿದ್ರೆ ಬಾಟಮ್ ಇಲ್ಲಿಗೆ ಮುಗಿದೋಯ್ತು ಇನ್ಫೋಸಿಸ್. ಇನ್ಮೇಲೆ ಬರೋದಕ್ಕೆ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇವರೇ ಒಂದು ಕನಸನ್ನ ಕಂಡುಬಿಟ್ಟು ಆ ಒಂದು ಕನಸಿನಲ್ಲಿ ಇನ್ಫೋಸಿಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದನ್ನ ಸರಿಯಾಗಿ ಇಟ್ಕೊಡ್ತಾರೆ. ಅದರ ಚಿಂತೆ ಎಲ್ಲ ಇಲ್ಲ. ಏನ್ ರಿಟರ್ನ್ ಕಾಲ ಇಲ್ಲ ಕಂಪನಿನಲ್ಲಿ. ಕಾಲದಲ್ಲಿ ಈ ಕಂಪನಿ ಸತ್ತು ಹೋಗೋದಿಲ್ಲ. ದುಡ್ಡು ತುಂಬಾನೇ ಇದೆ ಕಂಪನಿನಲ್ಲಿ ಸಂಬಳ ಕೊಡೋದಕ್ಕೆ. ನೆಕ್ಸ್ಟ್ ಮುಂದಿನ ಕಾಂಟ್ರಾಕ್ಟ್ ಬರುತ್ತೆ. ಇಂದ ಬಂದ್ರೆ ಏನು ನಮ್ಗೆ ಕಾಂಟ್ರಾಕ್ಟ್ ಬರೋವರೆಗೂ ನಮ್ಗೆ ಅದು ಒಳ್ಳೇದೇ. ಟಾಟಾ ಟೆಕ್ನಾಲಜೀಸ್ ಏನ್ ಹೇಳ್ತಾರೆ ಅಂತಂದ್ರೆ ಅದು ಇನ್ನೊಂದು ಕಂಪನಿ. ರತನ್ ಟಾಟಾ ಜೀವಂತವಾಗಿರುವಾಗ ಕೊನೆಯದಾಗಿ ಲಿಸ್ಟ್ ಆದಂತ ಕಂಪನಿ.
ಈ ಟಾಟಾ ಟೆಕ್ನಾಲಜೀಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ $1 ಬಿಲಿಯನ್ ರೆವೆನ್ಯೂ ಬರುತ್ತೆ 2028 ಅಲ್ಲಿ ಅಂತ. ಅವು ಹಲವು ಕಂಪನಿಗಳ ಜೊತೆ ಟೈ ಅಪ್ ಮಾಡಿದ್ದೀವಿ. ಇವ್ರು ಮೇನ್ ಆಗಿ ಆಟೋಮೊಬೈಲ್ ಸಾಫ್ಟ್ವೇರ್ ಮಾಡ್ತಾ ಇದ್ದಾರೆ. BMW ಅಂತ ಕೂಡ ಟೈ ಅಪ್ ಮಾಡಿದ್ದಾರೆ. 8 ಅಲ್ಲಿ 10,000 ಕೋಟಿ ಅಂದ್ರೆ 1 ಬಿಲಿಯನ್ ಅಂತಂದ್ರೆ 10,000 ಕೋಟಿ ಆಗುತ್ತೆ. 1,000 ಕೋಟಿ ಟರ್ನ್ ಓವರ್ ನ ರೀಚ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 80% ಆಫ್ ಈ ಕಂಪನಿಯ ಈ ಆರ್ಡರ್ ನ ಒಂದು ರಿಕ್ವೈರ್ಮೆಂಟ್ಸ್ ಆಟೋಮೋಟಿವ್ ಇಂದ ಬರ್ತಾ ಇದೆ. ಆ 80% ಅಲ್ಲಿ ಮೆಜಾರಿಟಿ ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ ಇಂದಾನು ಈ ಪ್ಯಾಸೆಂಜರ್ ವೆಹಿಕಲ್ ಇಂದಾನುನೆ. ಅದರಿಂದ ಜಾಗ್ವಾರ್ ಲ್ಯಾಂಡ್ ರೋವರ್ 25% ಕೊಡ್ತಾ ಇದ್ದಾರೆ ಈ ಟೋಟಲ್ ವಾಲ್ಯೂಮ್ ಅಲ್ಲಿ. ಆದ್ರೆ ನಾಳೆ ಇವಾಕೋನ ತಗೊಂಡ್ಬಿಟ್ರು ಅಂತಂದ್ರೆ ಇವಾಕೋ ಎಷ್ಟು ಕೊಡ್ತಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಟಾಟಾ ಎಲೆಕ್ಟ್ರಾನಿಕ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಳೆ ಟೆಕ್ನಾಲಜಿನಲ್ಲಿ ಅಂದ್ರೆ ಓಲ್ಡ್ ಟೆಕ್ನಾಲಜಿ ಇಟ್ಟು ಆರಂಭಿಸಲಿದ್ದಾರೆ ಅನ್ನುವಂತ ಒಂದು ಸುದ್ದಿ ಬಂದಿದೆ. ಇಂಡಿಯಾದಲ್ಲೇ ಫಸ್ಟ್ ಅದು ಚಿಪ್ ಟೆಕ್ನಾಲಜಿ ಬ್ರೆಂಡ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಆನ್ಯುಯಲಿ ಇವರು ವೆಸ್ಟ್ ಸೈಡ್ ತೆಗೆಯಲಿದ್ದೀವಿ. 2,500 ಕೋಟಿ ಫಂಡ್ ನ ರೈಸ್ ಮಾಡಿ ಇಟ್ಟಿದ್ದೀವಿ. ಇ ಕಾಮರ್ಸ್ ಮುಖಾಂತರ ತುಂಬಾ ಮಾಡಲಿದ್ದೇವೆ. ಇದರಿಂದ ವೆಬ್ಸೈಟ್ ನಾವು ದೊಡ್ಡ ಬ್ರಾಂಡ್ ಮಾಡಲಿದ್ದೇವೆ. ಇವೆಲ್ಲರಿ ಲೀಡರ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಓಲ್ಡ್ ಗೋಲ್ಡ್ ಕಲೆಕ್ಷನ್ ನಾವು ತಗೊಂಡ್ ಬರ್ಬೇಕು, ಅದನ್ನ ಮಾರ್ಕೆಟ್ ಅಲ್ಲಿ ರೊಟೇಷನ್ ಅಲ್ಲಿ ಬಿಡಬೇಕು. ಈಗ ಇಂಪೋರ್ಟ್ ಗೋಲ್ಡ್ ಇಲ್ಲದೆ ಇರೋದ್ರಿಂದ ಓಲ್ಡ್ ಗೋಲ್ಡ್ಗೆ ಒಳ್ಳೆ ರೇಟ್ ನ ಕೊಡ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಎಸ್ ಬ್ಯಾಂಕ್ 34% ರಿಟರ್ನ್ ಪ್ರಾಫಿಟ್ ಅಲ್ಲಿ ಕೊಟ್ಟಿದ್ದಾರೆ. ಹೋಮ್ ಗ್ರೋತ್ ಸ್ಟ್ರಾಂಗ್ ಆಗಿದೆ. ಹೈಯರ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಇದೆ. ನನ್ನ ಪ್ರಕಾರ ನಾವು ಇನ್ನೂ ಒಂದು ಕ್ವಾರ್ಟರ್ ವೆಯ್ಟ್ ಮಾಡಿದ್ರೇನೆ ಹಂಗೆ ಕರೆಕ್ಟ್ ಆದಂತ ಪಿಕ್ಚರ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಫೆಡರಲ್ ಬ್ಯಾಂಕ್ ನ ಫಸ್ಟ್ ಕ್ವಾರ್ಟರ್ ರಿಸಲ್ಟ್ ಸೂಪರ್ ಆಗಿತ್ತು. ಫೆಡ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. 37% ಪ್ರಾಫಿಟ್ 27% ಗ್ರೋ ಆಗಿದೆ. 26% ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಲ್ಲಿ ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ 1,127 ಕೋಟಿ ಆಗಿ ಹೋದ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ 37% ಪ್ರಾಫಿಟ್ಸ್ ಇದೆ. HDFC ಬ್ಯಾಂಕ್ ರಿಸಲ್ಟ್ಸ್ ಮೋಸವಾಗಿದೆ. ಕ್ವಾರ್ಟರ್ 1 ಅಲ್ಲಿ ನೆಟ್ ಪ್ರಾಫಿಟ್ 5% ಗ್ರೋ ಆಗಿದೆ. ಲೋವರ್ ಪ್ರೊವಿಷನ್ಸ್ ಇಂದ ಮಾರ್ಜಿನ್ ಪ್ರೆಷರ್ ಇರುವಂತ ಸೆಟ್ಟಿಂಗ್ ಆಗ್ಬಿಟ್ಟಿದೆ. ಸೊ Q1 ನ ಪ್ರಾಫಿಟ್ 19,000 ಕೋಟಿ ಅಷ್ಟೇ ಇದೆ. ಮಾರ್ಕೆಟ್ ಅಲ್ಲಿ ಇವರು ಹೇಳಿದ್ದನ್ನ ಮಾಡಿಲ್ಲ ಅನ್ನೋದನ್ನ ಮೆದುರಿಪಡಿಸಿದೆ. ಹೀಗಾಗಿ ಇದರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಇನ್ನು ಕಾಸ್ಟ್ ರೇಷಿಯೋ ಏರಿಲ್ಲ. ಅಥವಾ ಏರಿದ್ರೇನೆ ಇವರು ದೊಡ್ಡದಾಗಿ ಕ್ರಾಸ್ ಮಾಡೋದಕ್ಕಾಗತ್ತೆ. ಅಥವಾ ಏರ್ಬೇಕು ಅಂತಂದ್ರೆ ಡೆಪಾಸಿಟ್ ಏರ್ಬೇಕು. HDFC ಕೊಟ್ಟಂತ ಲೋನ್ಸ್ ನ ಈ ಮರ್ಜ್ ಬ್ಯಾಂಕ್ ಕಷ್ಟಪಡ್ತಾ ಇದೆ. HDFC ಬ್ಯಾಂಕ್ ಕೂಡ ಅದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಬಟ್ ಅವರು ಮರ್ಜರ್ ಆಗಿ 15 ವರ್ಷ ಆಗಿರೋದ್ರಿಂದ ಹಿಂಗೆ ಆ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಿಲ್ಲ. HDFC ಬ್ಯಾಂಕ್ ಪ್ರಾಫಿಟ್ಸ್ 16% ಗ್ರೋ ಆಗಿದೆ. ಅದರಿಂದ ಬೆಳಗ್ಗೆ ಅವರ ಸ್ಟಾಕ್ ಮಾತ್ರ 2.5% ಅಪ್ ಅಂದಿತ್ತು. ರಿಲಯನ್ಸ್ ನ ಲಾಭ ಅಂತ ನೋಡಿದ್ರೆ 25% ಕಡಿಮೆ ಆಗಿದೆ. ಈ ಸೇಲ್ಸ್ ರೆವೆನ್ಯೂ ಏರಿದ್ರು ಕೂಡ ಈ ಮಾರ್ಜಿನ್ ಕಡಿಮೆ ಆಗಿದ್ದಕ್ಕೆ ಕಾರಣ ಏನಂದ್ರೆ ಲಾಸ್ಟ್ ಟೈಮ್ ಅದು ಒನ್ ಟೈಮ್ ರೀತಿ ಏನಿತ್ತು, ಈ ಸಲ ಒನ್ ಟೈಮ್ ಗೇನ್ ಅಂತ ಅನ್ನೋದು ಇಲ್ಲ. ರಿಲಯನ್ಸ್ ನ ಜಿಯೋ ಪ್ಲಾಟ್ಫಾರ್ಮ್ 9% ಅಷ್ಟೇ ಗ್ರೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೋಟಕ್ ಮಹೀಂದ್ರಾದು ಪ್ರಾಫಿಟ್ 26% ಏರಿದ್ರು ಕೂಡ ಹೀಗಾಗಿ ಇದ್ಯಾವುದು ಏರಿಲ್ಲ. ಪ್ರೊವಿಷನಿಂಗ್ ಗ್ರೋತ್ ಅಲ್ಲಿ ಲಾಸ್ಟ್ ಅಲ್ಲಿ ಇದು ಬಂದಿದೆಯಾ ಬಿಟ್ರೆ ಏನು ರೆವೆನ್ಯೂ ಗ್ರೋತ್ ಅಂತ ಅನ್ನೋದು ಇಲ್ಲ. ಅದೇ ರೀತಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೂಡ ಪ್ರೊವಿಷನಿಂಗ್ ಅಂಡ್ ಹಳೆಯ ಅಕೌಂಟ್ ರೇಟ್ ಬ್ಯಾಕ್ ಇಂದ ಏರಿದೆ ಅನ್ನೋದನ್ನ ಬಿಟ್ರೆ ಬಿಸ್ನೆಸ್ ಇಂದ ಏರಿಲ್ಲ. ಅಲ್ಲದೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೋಟಕ್ ಮಹೀಂದ್ರಾಗೂ ಏಟು. ಇವು ಈಗ ಒರಿಜಿನಲ್ ಆಗಿ ನೋಡಿದ್ರಿ ಅಂತಂದ್ರೆ ಡೆಪಾಸಿಟ್ ಸ್ಕೀಮ್ಸ್ ಒಳಗೆ ಯಾರು ಕೂಡ ದುಡ್ಡು ಹಾಕಿಲ್ಲ. ಅಂತ ಕಂಪನಿ ಆಕ್ಸಿಸ್ ಬ್ಯಾಂಕು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ 20-30% ಆಗಿ ಏರ್ಸೋದ್ರಾಗಿ ಸೊ ಅದರಿಂದ ಇದರಲ್ಲಿ ಈ ಸ್ಟಾಕ್ ನ ವ್ಯಾಲ್ಯೂ ಏರುತ್ತೆ. ಈ ಓವರ್ಆಲ್ ಆಗಿ ನೀವು ನೋಡಿದ್ರಿ ಅಂತಂದ್ರೆ ಈ ಲೈಫ್ ಇನ್ಶೂರೆನ್ಸ್ ಕಂಪನಿ ಇದನ್ನ ಈ ಬ್ಯಾಂಕ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. FCA ನ ಫ್ರೀ ಡೆಪಾಸಿಟ್ಸ್ ಅಲ್ಲಿ ಬ್ಯಾಂಕ್ ತುಂಬಾ ಸ್ಲೋ ಆಗಿ ಮಾಡ್ತಾ ಇದೆ. ಬ್ಯಾಂಕ್ ಸೆಪ್ಟೆಂಬರ್ ಒಳಗೆ ಟಾರ್ಗೆಟ್ ರೀಚ್ ಆಗ್ಬಿಡೋಣ ಅಂತ ಅನ್ಕೋತಾ ಇದ್ದಾರೆ. ಯಾರು ದುಡ್ಡು ಕೊಟ್ಟು ಮಂಗಾಟ ಆಡಿ ಅಂತ ಗವರ್ಮೆಂಟ್ ಹೇಳಿಲ್ಲ. ಸೊ ಇದು ಗವರ್ಮೆಂಟ್ಗೆ ಅರ್ಥ ಆಗ್ಬೇಕು. ESWNG ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಕಾಲದಲ್ಲಿ ಕಾಪಾಡುತ್ತೆ, ಇದಕ್ಕೆ ನಾವು ಅಫೋರ್ಡಬಲ್ ತಗೊಂಡ್ ಬಂದ್ಬಿಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ. ಹೇಳಿದ ತರಾನೇ ರಿಲಯನ್ಸ್ ನೆಟ್ ಪ್ರಾಫಿಟ್ ಕಡಿಮೆ ಆಗಿದ್ರು ಕೂಡ ರೆವೆನ್ಯೂ ಅಂತ ಅನ್ನೋದು ಏರಿದೆ. ಆದಷ್ಟು ಬೇಗ ನಾವು ಅಫೋರ್ಡಬಲ್ ಇವಿನ ತಗೊಂಡ್ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಆ ಒನ್ ಟೈಮ್ ಗೇನ್ ಅಂತ ಅನ್ನೋದು ಇಲ್ಲ. R&D ಎಕ್ಸ್ಪ್ರೆಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದಿನ 18 ತಿಂಗಳಲ್ಲಿ 60 ಗಾಡಿ ನಮಗೆ ಬರುತ್ತೆ. ಇದ್ರ ಜೊತೆಗೆ ನಮ್ಮ ಸರ್ವಿಸಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.